The sequence of ordered sets of natural numbers 1, 2, 3, 4, 5, 6 and so on. What is the last number in the 10th set? Options are 10, 19, 55, 67. ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ನ್ಯಾಚುರಲ್ ನಂಬರ್ಸ್ಗಳನ್ನೇ ಸೆಟ್ ಫಾರ್ಮಲ್ಲಿ ಬರೆದಿದ್ದಾರೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಆರ್ಡರ್ಡ್ ಸೆಟ್ ಅಂತ ಹೇಳ್ತಾರೆ. ಆರ್ಡರ್ಡ್ ಸೆಟ್ ಅಂತಂದರೆ ಅವುಗಳ ಪ್ಲೇಸ್ಗಳಿಗೆ ಇಂಪಾರ್ಟೆನ್ಸ್ ಇದೆ ಇಲ್ಲಿ. ಅಂದರೆ ಈ ಎಲಿಮೆಂಟ್ ಇಲ್ಲೇ ಬರಬೇಕು ಅಂತ ಒಂದು ರೂಲ್ ಇರ್ತದೆ, ಅದು ಅಲ್ಲೇ ಬರಬೇಕು. ಏನು ಮಾಡಿದ್ದಾರೆ ಅಂತಂದರೆ ಫಸ್ಟ್ ಸೆಟ್ಟಲ್ಲಿ ಒಂದು ಎಲಿಮೆಂಟ್ ಮಾತ್ರ ತೊಗೊಂಡಿದ್ದಾರೆ. 1, 2, 3, 4, 5 ಅಂತ ಏನು ನ್ಯಾಚುರಲ್ ನಂಬರ್ಸ್ ಇದಾವಲ್ಲ, ಅದರಲ್ಲಿ ಒಂದು ಎಲಿಮೆಂಟನ್ನು ಫಸ್ಟ್ ಸೆಟ್ಟಲ್ಲಿ, ಸೆಕೆಂಡ್ ಸೆಟ್ಟಲ್ಲಿ 2 ಎಲಿಮೆಂಟ್ಸು, ಥರ್ಡ್ ಸೆಟ್ಟಲ್ಲಿ ನೆಕ್ಸ್ಟ್ 3 ಎಲಿಮೆಂಟ್ಸು, ಫೋರ್ತ್ ಸೆಟ್ಟಲ್ಲಿ ನೆಕ್ಸ್ಟ್ 4 ಎಲಿಮೆಂಟ್ಸ್ ಇರುತ್ತೆ. ನೆಕ್ಸ್ಟ್ 4 ಎಲಿಮೆಂಟ್ಸ್ ಯಾವುದು? 6 ಆದಮೇಲೆ 7, 8, 9, 10 ಅದು ಫೋರ್ತ್ ಸೆಟ್ಟಲ್ಲಿ ಇರ್ತದೆ. ಫಿಫ್ತ್ ಸೆಟ್ಟಲ್ಲಿ ಅದರ ನೆಕ್ಸ್ಟ್ ಎಲಿಮೆಂಟ್ಸ್ಗಳು ಇರ್ತದೆ. ಈ ರೀತಿ ಏನು ಮಾಡಿದ್ದಾರೆ ಅಂತಂದರೆ ಸೆಟ್ಗಳನ್ನು ಬರೆದಿದ್ದಾರೆ. ಕ್ವಶನ್ ಏನು ಅಂತಂದರೆ 10th ಸೆಟ್ಟಲ್ಲಿ ಈ ರೀತಿ ಏನಾದರೂ ಬರ್ಕೊಂಡು ಹೋದರೆ 10ನೇ ಸೆಟ್ ಏನಿರುತ್ತಲ್ಲ ಅದರಲ್ಲಿ ಲಾಸ್ಟ್ ನಂಬರ್ ಯಾವುದು ಅಂತ ಕೇಳಿದ್ದಾರೆ. ಈ ಫಸ್ಟ್ ಸೆಟ್ಟಲ್ಲಿ ಲಾಸ್ಟ್ ನಂಬರ್ ಯಾವುದು? 1, ಯಾಕಂದರೆ ಇರೋದು ಒಂದೇ ಎಲಿಮೆಂಟ್. ಸೆಕೆಂಡ್ ಸೆಟ್ಟಲ್ಲಿ ಲಾಸ್ಟ್ ನಂಬರ್ ಯಾವುದು? 3. ಥರ್ಡ್ ಸೆಟ್ಟಲ್ಲಿ ಲಾಸ್ಟ್ ನಂಬರ್ 6. ಒಂದು ವೇಳೆ ಫೋರ್ತ್ ಸೆಟ್ ಏನಾದರೂ ಬರೆದ್ರೆ ನೆಕ್ಸ್ಟ್ ಎಲಿಮೆಂಟ್ ಯಾವುದು ಬರಬೇಕು? 7, 8, 9, 10 ಅಂತ ಬರ್ತದೆ. ಯಾಕಂದರೆ ಇಲ್ಲಿ ಇದು ಥರ್ಡ್ ಸೆಟ್ ಅಂತಂದರೆ 3 ಎಲಿಮೆಂಟ್ಸು, ಫೋರ್ತ್ ಸೆಟ್ ಅಂತಂದರೆ 4 ಎಲಿಮೆಂಟ್ಸ್ ಇರಬೇಕು. ಸೊ ಇದರಲ್ಲಿ ಲಾಸ್ಟ್ ಎಲಿಮೆಂಟ್ ಯಾವುದು? 10. ಈ ರೀತಿ 10th ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇರ್ತವೆ? 10 ಎಲಿಮೆಂಟ್ಗಳು ಇರ್ತವೆ. ಆ 10 ಎಲಿಮೆಂಟ್ಗಳಲ್ಲಿ ಲಾಸ್ಟ್ ನಂಬರ್ ಯಾವುದು ಅಂದರೆ ಹೈಯೆಸ್ಟ್ ನಂಬರ್ ಏನಿರುತ್ತಲ್ಲ ಆ ಎಲಿಮೆಂಟ್ ಯಾವುದು ಅಂತ ಇಲ್ಲಿ ಕೇಳ್ತಾ ಇರೋದು. ಓಕೆ, ಈಗ ಪ್ಯಾಟರ್ನ್ ಯಾವ ರೀತಿ ಇದೆ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಇದು 1 ಇದೆ, ಇದು 3 ಇದೆ. ಆ ಲಾಸ್ಟ್ ಎಲಿಮೆಂಟ್ಗಳು ಮಾತ್ರ ನಾನು ತೊಗೊಳ್ತೀನಿ ಇಲ್ಲಿ, ಅಂದರೆ ಗೊತ್ತಾಗ್ತದೆ ನನಗೆ. ಯಾಕಂದರೆ ಲಾಸ್ಟ್ ಎಲಿಮೆಂಟ್ ಫೈಂಡ್ ಔಟ್ ಮಾಡಬೇಕಲ್ಲ. ಇದರಲ್ಲಿ ಲಾಸ್ಟ್ ಎಲಿಮೆಂಟು 1, ಇದರಲ್ಲಿ ಲಾಸ್ಟ್ ಎಲಿಮೆಂಟು 3, ಇದರಲ್ಲಿ ಲಾಸ್ಟ್ ಎಲಿಮೆಂಟ್ 6, ಫೋರ್ತ್ ಸೆಟ್ಟಲ್ಲಿ ಲಾಸ್ಟ್ ಎಲಿಮೆಂಟು 10, ಫಿಫ್ತ್ ಸೆಟ್ಟಲ್ಲಿ ಲಾಸ್ಟ್ ಎಲಿಮೆಂಟ್ ಯಾವುದಾಗಿರ್ಬೋದು ಅಂತ ಸುಮ್ಮನೆ ಗೆಸ್ ಮಾಡ್ತೀನಿ ನಾನು. ಯಾಕಂದರೆ ಫಿಫ್ತ್ ಸೆಟ್ಟಲ್ಲಿ 5 ಎಲಿಮೆಂಟ್ಸ್ ಬೇಕು. 11ರಿಂದ ಶುರು ಆಗ್ತದೆ, 11, 12, 13, 14, 15. ಇಲ್ಲಿ 15 ಇರುತ್ತೆ ಆ್ಯಂಡ್ ಸೋ ಆನ್. ಓಕೆ, ರೈಟ್. ಓಕೆ, ಈಗ 1ಇಂದ ನಾವೇನನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. 3 ಇವುಗಳನ್ನು ಆ್ಯಕ್ಚುಲಿ ಏನಂತ ಕರೀತಾರೆ ಅಂತಂದರೆ ಟ್ರಯಾಂಗ್ಯುಲರ್ ನಂಬರ್ಸ್ ಅಂತ ಕರೀತಾರೆ. ಟ್ರಯಾಂಗ್ಯುಲರ್ ನಂಬರ್ಸ್ ಯಾಕೆ ಟ್ರಯಾಂಗ್ಯುಲರ್ ನಂಬರ್ಸ್ ಅಂತ ಕರೀತಾರೆ ಅಂತಂದರೆ ಈ ನಂಬರ್ಗಳನ್ನು ಇನ್ ದ ಶೇಪ್ ಆಫ್ ಟ್ರಯಾಂಗಲ್ ಬರಿಬಹುದು ನಾವು. 1, 1n, 3 ನೋಡಿ 1, 2, 3. ನೆಕ್ಸ್ಟ್ 6ನ್ನು ಇದಕ್ಕೆ ಕಂಟಿನ್ಯೂ ಮಾಡಿದ್ರೆ 1, 2, 3 ನೋಡಿ ಟೋಟಲ್ ಡಾಟ್ಸ್ ಎಷ್ಟಾಯ್ತಲ್ಲಿ? 6 ಡಾಟ್ಸ್. ಸೊ ಟ್ರಯಾಂಗಲ್ ಫಾರ್ಮ್ ಆಯಿತು. ನೆಕ್ಸ್ಟ್ ಇದಕ್ಕೇ 4 ಎಕ್ಸ್ಟ್ರಾ ಡಾಟ್ಗಳನ್ನು ಆ್ಯಡ್ ಮಾಡಿದರೆ ನೋಡಿ ಒಂದೊಂದೇ ಡಾಟನ್ನು ಜಾಸ್ತಿ ಮಾಡ್ತಾ ಹೋಗ್ತಿದ್ದೀನಿ. ಟೋಟಲ್ ನಂಬರ್ ಆಫ್ ಡಾಟ್ಸ್ ಈಸ್ 10. ನೆಕ್ಸ್ಟು 5 ಡಾಟ್ಸನ್ನು ನಾವು ಬರೆದ್ರೆ ಟೋಟಲ್ ನಂಬರ್ ಆಫ್ ಡಾಟ್ಸು 15 ಇರುತ್ತಲ್ಲಿ. ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಬರಿಬಹುದಾಗಿರೋದ್ರಿಂದ ಇವುಗಳನ್ನು ಟ್ರಯಾಂಗ್ಯುಲರ್ ನಂಬರ್ಸ್ ಅಂತ ಕರೀತೀವಿ. ಈ ಟ್ರಯಾಂಗ್ಯುಲರ್ ನಂಬರ್ಸ್ ಅನ್ನೋ ಕಾನ್ಸೆಪ್ಟು ಇತ್ತೀಚೆಗೆ 6th ಸ್ಟ್ಯಾಂಡರ್ಡಲ್ಲಿ ಇಂಟ್ರೊಡ್ಯೂಸ್ ಆಗಿದೆ. ಅಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಅವುಗಳ ನೇಚರ್ನ ಸ್ಟಡಿ ಮಾಡುವಾಗ ಅಲ್ಲಿ ಗೊತ್ತಾಗುತ್ತೆ ನಮಗೆ ಏನಂತಂದರೆ ಈ ಟ್ರಯಾಂಗ್ಯುಲರ್ಸ್ ನಂಬರ್ಸ್ಗಳನ್ನು ಕಾನ್ಸಿಕ್ಯೂಟಿವ್ ನಂಬರ್ಸ್ಗಳ ಸಮ್ ಆಗಿ ಎಕ್ಸ್ಪ್ರೆಸ್ ಮಾಡಬಹುದು. ಆ್ಯಕ್ಚುಲಿ ದೇ ಆರ್ ಸಮ್ ಆಫ್ ಕಾನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್ಸ್ ಅಂತ. ಸೊ ಈ 3 ಏನಿದೆ, 2ನೇ ನಂಬರ್ 3 ಏನಿದೆ, ಇದು ಸೆಕೆಂಡ್ ಟರ್ಮ್ ಅಂತಂದರೆ ಸಮ್ ಆಫ್ ಫಸ್ಟ್ 2 ನ್ಯಾಚುರಲ್ ನಂಬರ್ಸ್ ಅಂತ ಅರ್ಥ. ನೋಡಿ 1 + 2. ಫಸ್ಟ್ ಟರ್ಮ್ ಅಂತಂದರೆ ಇಟ್ ಈಸ್ ಸಮ್ ಆಫ್ 1 ನ್ಯಾಚುರಲ್ ನಂಬರ್. 1 ನ್ಯಾಚುರಲ್ ನಂಬರ್ ಅಂದರೆ 1 ಅಷ್ಟೇ. ಸೆಕೆಂಡ್ ಟರ್ಮ್ ಅಂತಂದರೆ ಸಮ್ ಆಫ್ 2 ನ್ಯಾಚುರಲ್ ನಂಬರ್ಸ್, ಫಸ್ಟ್ 2 ನ್ಯಾಚುರಲ್ ನಂಬರ್ಸ್. 6 ಅನ್ನೋದು ಥರ್ಡ್ ನಂಬರ್ ಆಗಿರೋದ್ರಿಂದ ಇದನ್ನು ಏನಂತ ಬರಿಬೋದು ನಾವು? ಸಮ್ ಆಫ್ ಫಸ್ಟ್ 3 ನ್ಯಾಚುರಲ್ ನಂಬರ್ಸ್, ದಟ್ ಈಸ್ 1 + 2 + 3. ಇನ್ನು 10 ಅನ್ನೋದು ಫೋರ್ತ್ ಟರ್ಮ್ ಆಗಿರೋದ್ರಿಂದ ಇದೇನಾಗ್ತದೆ? ಇದು ಸಮ್ ಆಫ್ ಫಸ್ಟ್ 4 ನ್ಯಾಚುರಲ್ ನಂಬರ್ಸ್ ಆಗ್ತದೆ. 1 + 2 + 3 + 4 ಆ್ಯಂಡ್ ಸೋ ಆನ್. ಇದು ಪ್ಯಾಟರ್ನ್. ಹಾಗಾದರೆ ಫಸ್ಟ್ ಟರ್ಮನ್ನು ಆ್ಯಡ್ ಮಾಡಿದರೆ ಅಂದರೆ ಒಂದು ನ್ಯಾಚುರಲ್ ನಂಬರ್ ಮಾತ್ರ ತೊಗೊಂಡ್ರೆ ಫಸ್ಟ್ ಟರ್ಮ್ ಬರ್ತದೆ. 2 ನ್ಯಾಚುರಲ್ ನಂಬರ್ಗಳ ಸಮ್ ಮಾಡಿದರೆ 2ನೇ ಟರ್ಮು. 2ನೇ ಟರ್ಮ್ ಅಂತಂದರೆ 2ನೇ ಸೆಟ್ಟಲ್ಲಿ ಹೈಯೆಸ್ಟ್ ನಂಬರ್ ಅಂತದು. ಇವೆಲ್ಲನೂ ಹೈಯೆಸ್ಟ್ ನಂಬರ್ಗಳಿವು. ಆ ಸೆಟ್ಗಳಲ್ಲಿ ಲಾಸ್ಟ್ ನಂಬರ್ಸ್ ಇವೆಲ್ಲನೂ ಲಾಸ್ಟ್ ನಂಬರ್ಸ್ಗಳನ್ನು ಮಾತ್ರ ತೊಗೊಂಡು ಅನಲೈಸ್ ಮಾಡ್ತಾ ಇದ್ದೀನಿ ಇಲ್ಲಿ.
ಫಸ್ಟ್ 2 ನ್ಯಾಚುರಲ್ ನಂಬರ್ಗಳನ್ನ ಆ್ಯಡ್ ಮಾಡಿದರೆ 3 ಬರ್ತದೆ, ಅಂದರೆ ಸೆಕೆಂಡ್ ಟರ್ಮ್ ಬರ್ತದೆ. ಫಸ್ಟ್ 3 ನ್ಯಾಚುರಲ್ ನಂಬರ್ಗಳನ್ನ ಆ್ಯಡ್ ಮಾಡಿದರೆ ಥರ್ಡ್ ನಂಬರ್ ಬರುತ್ತೆ. ಫಸ್ಟ್ 4 ನ್ಯಾಚುರಲ್ ನಂಬರ್ಗಳನ್ನ ಆ್ಯಡ್ ಮಾಡಿದರೆ ನೆಕ್ಸ್ಟು 4th ಟರ್ಮ್ ಬರ್ತದೆ. ನನಗಿಲ್ಲಿ ಬೇಕಾಗಿರೋದು ಎಷ್ಟನೇ ಟರ್ಮ್ ಗೊತ್ತಾ? 10th ಟರ್ಮ್. 10th ಟರ್ಮ್ ಅಂದರೆ 10th ಸೆಟ್ಟಲ್ಲಿ ಲಾಸ್ಟ್ ಟರ್ಮ್. 10th ಸೆಟ್ಟಲ್ಲಿ ಲಾಸ್ಟ್ ಟರ್ಮನ್ನು ನಾನಿಲ್ಲಿ 10th ಟರ್ಮ್ ಅಂತ ಕರ್ಕೊಳ್ತಿದ್ದೀನಿ. 10th ಟರ್ಮ್ ಬೇಕು ಅಂತಂದರೆ ನಾನು ಎಷ್ಟು ನ್ಯಾಚುರಲ್ ನಂಬರ್ಗಳನ್ನ ಆ್ಯಡ್ ಮಾಡಬೇಕು ಅಂತಂದರೆ ನಾನು ಫಸ್ಟ್ 10 ನ್ಯಾಚುರಲ್ ನಂಬರ್ಗಳನ್ನು ಆ್ಯಡ್ ಮಾಡಬೇಕು. ಮೀನ್ಸ್ 1 + 2 + 3 + ಆ್ಯಂಡ್ ಸೊ ಆನ್ + 10. ಫಸ್ಟ್ 10 ನ್ಯಾಚುರಲ್ ನಂಬರ್ಸ್ಗಳನ್ನ ಆ್ಯಡ್ ಮಾಡಬೇಕು. ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಫಾರ್ಮುಲಾ ಏನಿದೆ ಅಂತಂದರೆ n × n + 1/2 ಅಂತ ಇದೆ. ಇದೇನಿದು? ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಆ ಫಾರ್ಮುಲಾ ಇದು. ಸಮ್ಮನ್ನು ಫೈಂಡ್ ಮಾಡೋಕ್ಕೆ ಯೂಸ್ ಮಾಡುವಂಥ ಫಾರ್ಮುಲಾ. ಇಲ್ಲಿ n ಅಂತಂದರೆ 10 ಆಗಿರೋದ್ರಿಂದ 10 × 10 + 1/2. 2 1s 2 5s ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು 5 × 10 + 1 11. 11 5 55. ಹಾಗಾದರೆ 10ನೇ ಸೆಟ್ ಏನಿರುತ್ತಲ್ಲ ಅದರ ಲಾಸ್ಟ್ ನಂಬರ್ ಏನಾಗಿರುತ್ತೆ ಅಂತಂದರೆ 55 ಆಗಿರ್ತದೆ. ಸೊ ಆಪ್ಷನ್ 3 ಇಸ್ ಕರೆಕ್ಟ್.